ರಾಜ್ಯ ಕಾಂಗ್ರೆಸ್ ಸರ್ಕಾರವು ಬರೋಬ್ಬರಿ 10,000 ಭಾರತ್ ಜೋಡೋ ಯುವ ಸಂಘಗಳನ್ನು ಸ್ಥಾಪಿಸಲು ಭರ್ಜರಿ ಆದೇಶವನ್ನು ಹೊರಡಿಸಿದೆ. ಅತ್ಯಂತ ಪ್ರಮುಖವಾದ ವಿಷಯವೇನು ಅಂದರೆ, ಯುವಕರನ್ನ ಪ್ರೋತ್ಸಾಹಿಸಲು ಪ್ರತಿ ಸಂಘಕ್ಕೂ ಬರೋಬ್ಬರಿ 10 ಲಕ್ಷ ರೂಪಾಯಿಗಳ ಸಹಾಯಧನ ಅಥವಾ ಅನುದಾನವನ್ನ ನೀಡಲು ಸರ್ಕಾರ ಮುಂದಾಗಿದೆ. ಹಾಗಾದ್ರೆ ಏನಿದು ಭಾರತ್ ಜೋಡೋ ಯುವ ಸಂಘ? ಈ ಸಂಘವನ್ನ ಏಕೆ ಸ್ಥಾಪಿಸಲಾಗುತ್ತಿದೆ? ಇದರಲ್ಲಿ ಯಾರೆಲ್ಲ ಸೇರಬಹುದು? ಅರ್ಹತೆಗಳೇನು? ಮತ್ತು ನಿಮ್ಮ ಊರಿನಲ್ಲಿ ಅಥವಾ ವಾರ್ಡ್ನಲ್ಲಿ ನೀವು ಕೂಡ ಈ ಸಂಘವನ್ನ ಕಟ್ಟಿ 10 ಲಕ್ಷ ರೂಪಾಯಿಯ ಯೋಜನೆಯ ಲಾಭವನ್ನ ಹೇಗೆ ಪಡೆದುಕೊಳ್ಳಬಹುದು? ಇದರ ಬಗ್ಗೆನೇ ಒಂದು ವಿಶೇಷ ವರದಿ ಇದೆ, ಬನ್ನಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ಕರ್ನಾಟಕ ರಾಜ್ಯ ಸರ್ಕಾರವು ಯುವ ಜನಸಂಖ್ಯೆಯನ್ನ ಸಬಲೀಕರಣಗೊಳಿಸಲು ಮತ್ತು ತಳಮಟ್ಟದಲ್ಲಿ ಅವರ ಸೃಜನಶೀಲ ಶಕ್ತಿಯನ್ನ ಸಜ್ಜುಗೊಳಿಸಲು ಒಂದು ಮಹತ್ವಾಕಾಂಕ್ಷೆಯ ಯೋಜನೆಯನ್ನ ಜಾರಿಗೆ ತಂದಿದೆ. ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಮತ್ತು ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ. ಪರಮೇಶ್ವರ್ ಅವರ ನೇತೃತ್ವದಲ್ಲಿ ರಾಜ್ಯದಾದ್ಯಂತ ಒಟ್ಟು 10,000 ಭಾರತ್ ಜೋಡೋ ಯುವ ಸಂಘಗಳನ್ನು ಸ್ಥಾಪಿಸಲು ಅಧಿಕೃತ ಸರ್ಕಾರಿ ಆದೇಶವನ್ನ ಹೊರಡಿಸಲಾಗಿದೆ. ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಉಸ್ತುವಾರಿಯಲ್ಲಿ ಈ ಯೋಜನೆಯನ್ನ ಜಾರಿಗೊಳಿಸಲಾಗುತ್ತಿದ್ದು, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ, ನಗರಾಭಿವೃದ್ಧಿ ಇಲಾಖೆ, ಕಂದಾಯ ಇಲಾಖೆ ಹಾಗೂ ಶಿಕ್ಷಣ ಇಲಾಖೆಗಳು ಇದಕ್ಕೆ ಸಂಪೂರ್ಣ ಸಹಯೋಗವನ್ನ ನೀಡಲಿವೆ. ಯುವ ಜನರಲ್ಲಿ ಕ್ರೀಡೆ, ಸಾಂಸ್ಕೃತಿಕ ಮನೋಭಾವ, ವೈಜ್ಞಾನಿಕ ಆಲೋಚನೆ ಮತ್ತು ಸಾಮುದಾಯಿಕ ಸಾಮರಸ್ಯವನ್ನ ಮೂಡಿಸುವುದು ಈ ಯೋಜನೆಯ ಮೂಲ ಉದ್ದೇಶವಾಗಿದೆ. ರಾಜ್ಯ ಸರ್ಕಾರವು ಈ ಬಜೆಟ್ ಯೋಜನೆಗಾಗಿ ವಾರ್ಷಿಕವಾಗಿ ಒಟ್ಟು 1,010 ಕೋಟಿ ರೂಪಾಯಿಗಳ ಬಜೆಟ್ ಅನ್ನ ಅನುಮೋದಿಸಿದೆ. ಇದರಲ್ಲಿ ಪ್ರತಿ ಸಂಘಕ್ಕೆ ವಾರ್ಷಿಕವಾಗಿ 10 ಲಕ್ಷ ರೂಪಾಯಿಗಳ ಅನುದಾನವನ್ನ ನೀಡಲಾಗುವುದು. ಸ್ನೇಹಿತರೆ, ಯೋಜನೆಯ ಸಮಾನ ಪ್ರಾತಿನಿಧ್ಯವನ್ನ ಖಚಿತಪಡಿಸಿಕೊಳ್ಳಲು ಸಂಘಗಳನ್ನು ಗ್ರಾಮೀಣ, ಪಂಚಾಯಿತಿ ಮತ್ತು ನಗರ ಸ್ಥಳೀಯ ಸಂಸ್ಥೆಗಳ ವಾರ್ಡ್ ಮಟ್ಟದಲ್ಲಿ ಹಂಚಿಕೆ ಮಾಡಲಾಗಿದೆ. ಒಟ್ಟು 10,000 ಸಂಘಗಳ ಪೈಕಿ ಗ್ರಾಮೀಣ ಭಾಗದಲ್ಲಿ 6,000 ಸಂಘಗಳನ್ನು ಮತ್ತು ನಗರ ಪ್ರದೇಶಗಳಲ್ಲಿ 4,000 ಸಂಘಗಳನ್ನು ಸ್ಥಾಪಿಸಲು ನಿರ್ಧರಿಸಲಾಗಿದೆ. ಸ್ಥಳೀಯ ಸಂಸ್ಥೆಗಳ ಜನಸಂಖ್ಯೆಯ ಆಧಾರದ ಮೇಲೆ ಸಂಘಗಳ ಸ್ಥಾಪನೆಗೆ ಕಟ್ಟುನಿಟ್ಟಾದ ಮಾನದಂಡವನ್ನ ವಿಧಿಸಲಾಗಿದೆ. ಗ್ರಾಮ ಪಂಚಾಯಿತಿ, ಪ್ರತಿ ಗ್ರಾಮ ಪಂಚಾಯಿತಿಗೆ ಒಂದು ಸಂಘ. ಇನ್ನು ಪಟ್ಟಣ ಪಂಚಾಯಿತಿ ಸರಾಸರಿ ಪ್ರತಿ 4,000 ಜನಸಂಖ್ಯೆಗೆ ಒಂದು ಸಂಘ. ಇನ್ನು ಪುರಸಭೆ ಸರಾಸರಿ ಪ್ರತಿ 6,000 ಜನಸಂಖ್ಯೆಗೆ ಒಂದು ಸಂಘ. ಇನ್ನು ನಗರಾಡಳಿತ ಸಂಸ್ಥೆ ಅಥವಾ ನಗರಸಭೆ ಸರಾಸರಿ ಪ್ರತಿ 8,000 ಜನಸಂಖ್ಯೆಗೆ ಒಂದು ಸಂಘ. ಇನ್ನು ಮಹಾನಗರ ಪಾಲಿಕೆ ಮತ್ತು ಜಿಬಿಎ ಸರಾಸರಿ ಪ್ರತಿ 10,000 ಜನಸಂಖ್ಯೆಗೆ ಒಂದು ಸಂಘ. ಇನ್ನು ಸ್ನೇಹಿತರೆ, ಭಾರತ್ ಜೋಡೋ ಯುವ ಸಂಘಗಳ ಸದಸ್ಯರಾಗಲು ಮತ್ತು ಅದರ ಚಟುವಟಿಕೆಗಳಲ್ಲಿ ಆಕ್ಟಿವ್ ಆಗಿ ಪಾಲ್ಗೊಳ್ಳಲು ಸರ್ಕಾರವು ಕಟ್ಟುನಿಟ್ಟಾದ ಅರ್ಹತಾ ನಿಯಮಗಳನ್ನು ರೂಪಿಸಿದೆ. ಈ ಮಾನದಂಡಗಳನ್ನು ಪೂರೈಸುವ ಯುವ ಜನರು ಮಾತ್ರ ಈ ಸಂಘಗಳಿಗೆ ಸೇರಲು ಅರ್ಹರಾಗ್ತಾರೆ. ಮೊದಲನೇದು ವಯೋಮಿತಿ ನಿಗದಿ. ಸಂಘದ ಸದಸ್ಯರಾಗಲು ಇಚ್ಛಿಸುವ ಯುವಕ ಮತ್ತು ಯುವತಿಯರಿಗೆ ಕನಿಷ್ಠ 16 ವರ್ಷ ಮತ್ತು ಗರಿಷ್ಠ 35 ವರ್ಷ ವಯಸ್ಸಾಗಿರಬೇಕು. ಎರಡನೆಯದ್ದು ಸ್ಥಳೀಯ ನಿವಾಸಿ ನಿಯಮ. ಅರ್ಜಿ ಸಲ್ಲಿಸುವ ಯುವಕರು ತಾವು ವಾಸಿಸುವ ಅದೇ ಗ್ರಾಮ ಪಂಚಾಯಿತಿ ಅಥವಾ ನಗರದ ವಾರ್ಡ್ನ ಕಾಯಂ ನಿವಾಸಿಯಾಗಿರಬೇಕು. ಹೊರಗಿನ ಪ್ರದೇಶದ ಯುವಕರಿಗೆ ಸ್ಥಳೀಯ ಘಟಕದಲ್ಲಿ ಅವಕಾಶವಿರುವುದಿಲ್ಲ. ಮೂರನೆಯದ್ದು ಸದಸ್ಯತ್ವದ ಮಿತಿ. ಒಬ್ಬ ವ್ಯಕ್ತಿಯು ಕೇವಲ ಒಂದು ಸಂಘದಲ್ಲಿ ಮಾತ್ರ ಸದಸ್ಯನಾಗಲು ಅರ್ಹನಾಗಿರುತ್ತಾನೆ. ಒಂದಕ್ಕಿಂತ ಹೆಚ್ಚು ಸಂಘಗಳಲ್ಲಿ ಸದಸ್ಯತ್ವ ಪಡೆಯುವುದನ್ನು ಕಟ್ಟುನಿಟ್ಟಾಗಿ ನಿಷೇಧಿಸಲಾಗಿದೆ. ಇನ್ನು ನಾಲ್ಕನೆಯದು ಸದಸ್ಯರ ಸಂಖ್ಯೆಯ ಹೊಂದಾಣಿಕೆ. ಆರಂಭಿಕ ನೀತಿ ನಿರೂಪಣೆಯ ಹಂತದಲ್ಲಿ ಪ್ರತಿ ಸಂಘದಲ್ಲಿ 150ರಿಂದ 200 ಸದಸ್ಯರಿರಬೇಕು ಎಂದು ಪ್ರಸ್ತಾಪಿಸಲಾಗಿತ್ತು. ಆದರೆ ಅಂತಿಮ ಅಧಿಕೃತ ಮಾರ್ಗಸೂಚಿಗಳ ಪ್ರಕಾರ ಸಂಘದ ಯಶಸ್ವಿ ನೋಂದಣಿಗೆ ಅಂದರೆ ರಿಜಿಸ್ಟ್ರೇಷನ್ಗೆ ಕನಿಷ್ಠ 100 ಜನ ಸದಸ್ಯರು ಇರುವುದು ಕಡ್ಡಾಯವಾಗಿದೆ. ಇದು ಸಣ್ಣ ಹಳ್ಳಿಗಳು ಮತ್ತು ವಾರ್ಡ್ಗಳಲ್ಲೂ ಸುಲಭವಾಗಿ ಸಂಘಗಳನ್ನು ಸ್ಥಾಪಿಸಲು ಸಹಕಾರಿಯಾಗಿದೆ. ಇನ್ನು ಸ್ನೇಹಿತರೆ, ಯುವಕರು ಸಂಘವನ್ನು ಸ್ಥಾಪಿಸಲು ಮತ್ತು ಸದಸ್ಯರಾಗಲು ನೋಂದಣಿ ಪ್ರಕ್ರಿಯೆಯನ್ನ ಅತ್ಯಂತ ಸರಳ ಹಾಗೂ ಸುಲಭಗೊಳಿಸಲಾಗಿದೆ. ಅರ್ಜಿ ಸಲ್ಲಿಸಲು ಡಿಜಿಟಲ್ ಮತ್ತು ಭೌತಿಕ 2 ಮಾರ್ಗಗಳನ್ನು ಕೂಡ ಒದಗಿಸಲಾಗಿದೆ. ಮೊದಲನೇದು ಆನ್ಲೈನ್ ವಿಧಾನ. ಆಸಕ್ತ ಯುವಕರು ಅಧಿಕೃತ BJYS ಆನ್ಲೈನ್ ಪೋರ್ಟಲ್ ಅಥವಾ ಮೊಬೈಲ್ ಆಪ್ಗಳ ಮೂಲಕ ನೇರವಾಗಿ ಅರ್ಜಿಯನ್ನ ಸಲ್ಲಿಸಬಹುದು. ಎರಡನೆಯದ್ದು ಭೌತಿಕ ಅಥವಾ ನಾಗರಿಕ ಸೇವಾ ಕೇಂದ್ರಗಳ ವಿಧಾನ. ಆನ್ಲೈನ್ ಬಳಕೆ ಅರಿಯದ ಗ್ರಾಮೀಣ ಭಾಗದ ಯುವತಿಯರು ಸ್ಥಳೀಯ ಗ್ರಾಮ ಪಂಚಾಯಿತಿ ಕಚೇರಿ, ಗ್ರಾಮ್ ಓನ್
ಕರ್ನಾಟಕ ಓನ್, ಬೆಂಗಳೂರು ಓನ್ ಅಥವಾ ಸಮೀಪದ ನಾಗರಿಕ ಸೇವಾ ಕೇಂದ್ರಗಳ ಸಹಾಯದಿಂದ ನೋಂದಾಯಿಸಿಕೊಳ್ಳಬಹುದು. ಮೂರನೆಯದ್ದು ಅಗತ್ಯ ದಾಖಲಾತಿಗಳು ಮತ್ತು ಶುಲ್ಕ. ಪ್ರತಿಯೊಬ್ಬ ಸದಸ್ಯರ ನೋಂದಣಿಗೆ ಆಧಾರ್ ಕಾರ್ಡ್ ಕಡ್ಡಾಯವಾಗಿದೆ. ಪ್ರತಿ ಸದಸ್ಯನಿಗೆ ಕೇವಲ 10 ರೂಪಾಯಿಗಳ ನೋಂದಣಿ ಶುಲ್ಕವನ್ನ ನಿಗದಿಪಡಿಸಲಾಗಿದ್ದು, ನೋಂದಣಿಯ ನಂತರ ಪ್ರತ್ಯೇಕ ಸದಸ್ಯತ್ವ ಗುರುತಿನ ಚೀಟಿಯನ್ನ ಅಂದ್ರೆ ID ಕಾರ್ಡ್ ಅನ್ನ ನೀಡಲಾಗುತ್ತದೆ. ಇನ್ನು ಸ್ನೇಹಿತರೆ, 4ನೆಯದು ಶಾಸನಬದ್ಧ ನೋಂದಣಿ. ಪ್ರತಿಯೊಂದು ಭಾರತ್ ಜೋಡೋ ಯುವ ಸಂಘವನ್ನು ಕರ್ನಾಟಕ ಸಂಘಗಳ ನೋಂದಣಿ ಕಾಯ್ದೆ 1960ರ ಅಡಿಯಲ್ಲಿ ಅಧಿಕೃತವಾಗಿ ನೋಂದಾಯಿಸುವುದು ಕಡ್ಡಾಯವಾಗಿದೆ. ಇನ್ನು ಸ್ನೇಹಿತರೆ, ಸರ್ಕಾರವು ಅನುಮೋದಿಸಿರುವ 1010 ಕೋಟಿ ರೂಪಾಯಿಗಳ ಬಜೆಟ್ನಲ್ಲಿ 1000 ಕೋಟಿ ರೂಪಾಯಿಗಳನ್ನು ನೇರವಾಗಿ ಸಂಘಗಳ ಅಭಿವೃದ್ಧಿಗೆ ಮತ್ತು ಉಳಿದ 10 ಕೋಟಿ ರೂಪಾಯಿಗಳನ್ನು ಯೋಜನಾ ನಿರ್ವಹಣೆ ಮತ್ತು PMU ವೆಚ್ಚಕ್ಕೆ ಕಾಯ್ದಿರಿಸಲಾಗಿದೆ. ಪ್ರತಿ ಸಂಘಕ್ಕೆ ಸಿಗುವ 10 ಲಕ್ಷ ರೂಪಾಯಿಗಳ ವಾರ್ಷಿಕ ಅನುದಾನವನ್ನು ಒಟ್ಟಿಗೆ ನೀಡದೆ ಆರ್ಥಿಕ ಪಾರದರ್ಶಕತೆ ಮತ್ತು ಪ್ರಗತಿಯನ್ನ ಆಧರಿಸಿ 3 ಕಂತುಗಳಲ್ಲಿ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗುತ್ತದೆ. ಈ ವಾರ್ಷಿಕ ಅನುದಾನದ ಕಂತುಗಳು ಮತ್ತು ವಿತರಣಾ ಚೌಕಟ್ಟನ್ನ ಗಮನಿಸಿದ್ರೆ, ಮೊದಲನೇ ಕಂತು ಜುಲೈ ವೇಳೆಗೆ ಇದರಲ್ಲಿ 2 ಲಕ್ಷ ರೂಪಾಯಿ, 1,50,000 ಬಂಡವಾಳ ಅನುದಾನ ಮತ್ತು 50,000 ಕಾರ್ಯಕಾರಿ ಅನುದಾನ. ಎರಡನೇ ಕಂತು ಅಕ್ಟೋಬರ್ನಲ್ಲಿ 4,50,000 ಬಂಡವಾಳ ಅನುದಾನ ಮತ್ತು 3,50,000 ಕಾರ್ಯಕಾರಿ ಅನುದಾನ. ಮೂರನೇ ಕಂತು ಜನವರಿಯಲ್ಲಿ 4 ಲಕ್ಷ ಸಂಪೂರ್ಣವಾಗಿ ಕಾರ್ಯಕಾರಿ ಅನುದಾನ. ಇನ್ನು ತರಬೇತುದಾರರ ಗೌರವಧನ ವಾರ್ಷಿಕ ತಿಂಗಳುಗಳ ಆಧಾರದಲ್ಲಿ 24,000 ಪ್ರತಿ ಸಂಘದ ಒಬ್ಬ ತರಬೇತುದಾರನಿಗೆ ಅಂದ್ರೆ ಆ ಸಂಘದ ಲೀಡರ್ಗೆ ಅನ್ಕೊಳ್ಳಿ, ಅವನಿಗೆ ವರ್ಷಕ್ಕೆ 24,000 ಗೌರವಧನವನ್ನ ನೀಡಲಾಗುತ್ತೆ. ತಿಂಗಳಿಗೆ 2,000 ನೀಡಲಾಗುತ್ತೆ. ನಿಧಿಯ ಬಳಕೆಗೆ ಕಟ್ಟುನಿಟ್ಟಾದ ನಿಯಮಾವಳಿಗಳಿದ್ದು, ಅನುದಾನದ ಹಣವನ್ನು ಕೇವಲ ಕ್ರೀಡಾ ಸಾಮಗ್ರಿಗಳು, ಸಾಂಸ್ಕೃತಿಕ ಪರಿಕರಗಳು, ಕಂಪ್ಯೂಟರ್ ಮತ್ತು ಇಂಟರ್ನೆಟ್ ಸೌಲಭ್ಯಗಳು, ಗ್ರಂಥಾಲಯ ನಿರ್ಮಾಣ ಹಾಗೂ ಸಂಘದ ಕಚೇರಿಯ ಮೂಲ ಸೌಕರ್ಯ ಅಭಿವೃದ್ಧಿಗೆ ಮಾತ್ರ ಬಳಸಲು ಅವಕಾಶವಿದೆ. ತರಬೇತುದಾರರ ಗೌರವಧನಕ್ಕಾಗಿ ನಿಗದಿಪಡಿಸಲಾದ ಒಟ್ಟು 24 ಕೋಟಿ ರೂಪಾಯಿಗಳನ್ನು ಸಂಘಗಳಿಗೆ ಒದಗಿಸಲಾಗುವ 1,000 ಕೋಟಿ ರೂಪಾಯಿಗಳ ಅನುದಾನದಿಂದಲೇ ಭರಿಸಲಾಗುತ್ತದೆ. ಇನ್ನು ಸ್ನೇಹಿತರೆ, ಸಂಘಗಳ ದೈನಂದಿನ ಕಾರ್ಯನಿರ್ವಹಣೆಯನ್ನ ನಿಯಂತ್ರಿಸಲು ಮತ್ತು ಪ್ರಜಾಸತ್ತಾತ್ಮಕ ನಿರ್ಧಾರಗಳನ್ನು ತೆಗೆದುಕೊಳ್ಳಲು 15 ಸದಸ್ಯರ ಆಂತರಿಕ ಕಾರ್ಯಕಾರಿ ಸಮಿತಿಯನ್ನ ರಚಿಸಲಾಗುತ್ತಿದೆ. ಈ ಸಮಿತಿಯು ಒಬ್ಬ ಅಧ್ಯಕ್ಷ, ಒಬ್ಬ ಉಪಾಧ್ಯಕ್ಷ, ಒಬ್ಬ ಖಜಾಂಚಿ ಮತ್ತು 14 ಕಾರ್ಯಕಾರಿ ಸದಸ್ಯರನ್ನ ಒಳಗೊಂಡಿರುತ್ತದೆ. ಸಾಮಾಜಿಕ ನ್ಯಾಯ ಮತ್ತು ಲಿಂಗ ಸಮಾನತೆಯನ್ನ ಕಾಪಾಡಲು ಸಮಿತಿಯ ರಚನೆಯಲ್ಲಿ ಕಟ್ಟುನಿಟ್ಟಾದ ಮೀಸಲಾತಿಯನ್ನ ಜಾರಿಗೊಳಿಸಲಾಗಿದೆ. ಇನ್ನು ಕಾರ್ಯಕಾರಿ ಸಮಿತಿಯ ಮೀಸಲಾತಿ ಪ್ರಾತಿನಿಧ್ಯವನ್ನ ಗಮನಿಸಿದ್ರೆ SC ST 3 ಸದಸ್ಯರು, ಕನಿಷ್ಠ ಒಬ್ಬರು ಮಹಿಳಾ ಸದಸ್ಯರಿರಬೇಕು. ಎರಡನೆಯದ್ದು OBC 4 ಸದಸ್ಯರು, ಕನಿಷ್ಠ ಒಬ್ಬರು ಮಹಿಳಾ ಸದಸ್ಯರಿರಬೇಕು. ಇನ್ನು ಜನರಲ್ 8 ಸದಸ್ಯರು, ಕನಿಷ್ಠ 3 ಮಹಿಳಾ ಸದಸ್ಯರಿರಬೇಕು. ಒಟ್ಟು ಸಮಿತಿ 15 ಸದಸ್ಯರು, ಒಟ್ಟು ಕನಿಷ್ಠ 5 ಮಹಿಳಾ ಸದಸ್ಯರಿರಲೇಬೇಕು. ಈ ಯೋಜನೆಯನ್ನ ರಾಜ್ಯದ ಜನ ಹಾಗೂ ವಿರೋಧ ಪಕ್ಷಗಳು ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕಾಗುತ್ತೆ. ಯಾಕಂದ್ರೆ ಇದು ಯಾವುದೋ ಒಂದು ಅಭಿವೃದ್ಧಿ ಯೋಜನೆನೋ ಅಥವಾ ವಿದ್ಯಾರ್ಥಿಗಳ ಯೋಜನೆಯೋ ಅಥವಾ ಇನ್ನೇನೋ ಯೋಜನೆ ಅಲ್ಲ. ಇದೊಂದು ಸಂಘಗಳನ್ನ ಕಟ್ಟುವಂತಹ, ಸಂಘಗಳನ್ನ ನಿರ್ಮಿಸುವಂತಹ ಯೋಜನೆಯಾಗಿದೆ. ಅಷ್ಟೇ ಅಲ್ಲದೆ ಈ ಯೋಜನೆಗೆ ಸರ್ಕಾರ 1,000 ಕೋಟಿ ರೂಪಾಯಿಗಳ ಅನುದಾನವನ್ನ ಬಜೆಟ್ ನಲ್ಲಿ ನಿಗದಿಪಡಿಸಿದೆ. ಈಗಿರಬೇಕಾದ್ರೆ ಇಲ್ಲಿ ಹಣ ಯಾವ ರೀತಿ ಖರ್ಚಾಗ್ತಾ ಇದೆ, ಏನಕ್ಕೆಲ್ಲ ಖರ್ಚಾಗ್ತಾ ಇದೆ, ಯಾರೆಲ್ಲ ಖರ್ಚು ಮಾಡ್ತಾ ಇದ್ದಾರೆ ಅನ್ನೋದನ್ನ ಪ್ರತಿಯೊಂದನ್ನು ಕೂಡ ಸಾರ್ವಜನಿಕರು ಹಾಗೆ ವಿರೋಧ ಪಕ್ಷಗಳು ಬಹಳ ಸೂಕ್ಷ್ಮವಾಗಿ ಗಮನಿಸಲೇಬೇಕು. ಇಲ್ಲಾಂದ್ರೆ ನಮ್ಮೆಲ್ಲರ ಟ್ಯಾಕ್ಸ್ ಮನಿ ಏನಿದೆ ಅದು ಇನ್ಯಾರ್ದೋ ಮನೆ ಕಟ್ಟೋದಕ್ಕೆ, ಬಿಲ್ಡಿಂಗ್ ಕಟ್ಟೋದಕ್ಕೆ ಅಥವಾ ಕಾರ್ ತಗೊಳ್ಳೋದಕ್ಕೆ ಖರ್ಚಾಗೋಗುತ್ತೆ ಅಷ್ಟೇ. ಇಂತಹ ಯೋಜನೆಗಳಲ್ಲಿ ಬಹಳ ಸೂಕ್ಷ್ಮವಾಗಿ ಜನಸಾಮಾನ್ಯರು ಹಾಗೆ ವಿರೋಧ ಪಕ್ಷಗಳು ಅದನ್ನ ಗಮನಿಸ್ತಾ ಇರಬೇಕಾಗುತ್ತೆ. ಯಾಕಂದ್ರೆ ಈಗಾಗಲೇ ನಮ್ಮ ದೇಶದಲ್ಲಿ ಈ ರೀತಿಯ ಒಂದು ಯೋಜನೆ ಹಳ್ಳ ಹಿಡಿದು ಹೋಗಿದೆ. ಅದು ಯಾವುದು ಅಂದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರು ತಂದಿದ್ದಂತಹ ಪ್ರಧಾನಮಂತ್ರಿ ಉದ್ಯೋಗ ಖಾತರಿ ಯೋಜನೆ ಅಂತ. ಆ ಯೋಜನೆ ಎಷ್ಟು ದೊಡ್ಡ ಸ್ಕ್ಯಾಮ್ ಅಂದ್ರೆ ಅಲ್ಲಿ ಯಾರು ಕೂಡ ಮೆಂಬರ್ಗಳೇ ಇಲ್ಲ, ಮೆಂಬರ್ಗಳು ಇರೋದಿರ್ಲಿ, ಅದ್ ನೆಟ್ಟಿಗೊಂದು ಆಫೀಸ್ ಕೂಡ ಇರಲಿಲ್ಲ. ಸುಮ್ನೆ ಯಾರ್ದೋ ಮನೆ ಫೋಟೋ ತೆಕ್ಕೊಂಡು ಇನ್ಯಾರ್ದೋ ಅಕೌಂಟ್ ನಂಬರ್ನ, ಫೋನ್ ನಂಬರ್ನ, ಐಡೆಂಟಿ ಕಾರ್ಡ್ ನಂಬರ್ನ, ID ಕಾರ್ಡ್ನ, ಆಧಾರ್ ಕಾರ್ಡ್ಗಳನ್ನ ಹಾಕಿ ಸೆಂಟ್ರಲ್ ಗೌರ್ಮೆಂಟ್ ಇಂದ, ಮೋದಿ ಸರ್ಕಾರದಿಂದ ಬರುವಂತಹ ಕೋಟಿ ಹಣವನ್ನ ಲೂಟಿ ಮಾಡಿದ್ರು. ಸೊ ಹೀಗಾಗಿ
ಈ ರೀತಿಯ ಯೋಜನೆ ಅಂತ ಬಂದಾಗ ಬಹಳ ಭ್ರಷ್ಟಾಚಾರ ಅನ್ನೋದಿರುತ್ತೆ. 1,000 ಕೋಟಿ ಅನ್ನೋದು ಕಮ್ಮಿ ಅಮೌಂಟ್ ಅಂತೂ ಅಲ್ಲ. ಸೊ ಹೀಗಾಗಿ ವಿರೋಧ ಪಕ್ಷಗಳು ಹಾಗೆ ಜನಸಾಮಾನ್ಯರು ಆಗಾಗ ಈ ರೀತಿಯ ಯೋಜನೆಗಳತ್ತ ಸ್ವಲ್ಪ ಕಣ್ಣು ಹಾಯಿಸ್ತಾನೆ ಇರಬೇಕು. ಏನಾಗ್ತಾ ಇದೆ, ದುಡ್ಡು ಯಾವ ರೀತಿ ಖರ್ಚು ಮಾಡ್ತಾ ಇದ್ದಾರೆ ಅನ್ನೋದನ್ನ ಎಲ್ಲರೂ ಕೂಡ ಗಮನಿಸ್ತಾನೆ ಇರಬೇಕು. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್.